ಜಗನ್, ನೀನ್ ನನ್ನ ಜೊತೆ ಯಾವಾಗ್ಲೂ ಮಾತಾಡೋ ಹಾಗೆ ಮಾತಾಡು ಪ್ಲೀಸ್. ನೀನ್ ಯಾಕೆ ಹಿಂಸೆ ಮಾಡ್ಕೋತಿದ್ಯಾ? ಇಲ್ಲ ಅದಿತಿ, ನಾನು ನಿನಗೆ ಪ್ರಪೋಸ್ ಮಾಡಿರೋ ಥರ ಕನ್ಸ್ಕೊಂಡಿದ್ದೆ ತಪ್ಪು. ಎಷ್ಟೇ ಬೇಡ ಅನ್ಕೊಂಡ್ರು ನನ್ನ ಒಳ ಮನಸ್ಸಲ್ಲಿ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇದೆ ಅನ್ಸತ್ತೆ. ಹೌದಾ? ಹಾಗಾದ್ರೆ ನಾನು ಆ ತಪ್ಪು ಮಾಡಿದ್ದೀನಿ. ನನ್ನ ಮನಸ್ಸಲ್ಲೂ ಅದೇ ರೀತಿ ಭಾವನೆ ಇದೆ. ಏನು ಹೇಳ್ತಾ ಇದೆಯಾ ಅದಿತಿ? ಹೌದು ಜಗನ್, ನನಗೆ ಆ ರೀತಿ ಭಾವನೆ ಇಲ್ಲದೆ ಇದ್ದಿದ್ರೆ ನನಗೂ ಆ ರೀತಿ ಕನಸು ಬಿಡೋದಕ್ಕೆ ಹೇಗೆ ಸಾಧ್ಯ ಹೇಳು? ಜಗನ್, ನನಗೂ ಕೂಡ ನಿನಗೆ ಐ ಲವ್ ಯು ಅಂತ ಹೇಳಿದಾಗೆ ಕನಸು ಬಿತ್ತು. ಏನು ಹೇಳ್ತಾ ಇದ್ಯಾ ಅದಿತಿ? ಅದಕ್ಕೆ ನಾನು ನಿನ್ಗೆ ಹೇಳಿದ್ದು ನನ್ನಿಂದ ದೂರ ಇರು ಅಂತ. ಕೇಳಿದ್ಯಾ ನನ್ನ ಮಾತು? ದೂರ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರಲ್ಲ, ಬಂದ್ಮೇಲೆ ಯಾರ ಮಾತು ಕೇಳಲ್ಲ. ಜಗನ್, ನಿನ್ ಜೊತೆ ಮಾತಾಡ್ದೆ, ನೀನ್ ನೋಡ್ದೆ ಇರೋದಕ್ಕೆ ನನ್ನ ಕೈಲೂ ಆಗ್ತಿಲ್ಲ. ನೀನ್ ದೂರ ಹೋಗೋದನ್ನ ನನ್ನಿಂದ ಸಹಿಸ್ಕೊಳಕ್ಕೂ ಆಗ್ತಿಲ್ಲ. ನೀ ನನ್ನ ಅವಾಯ್ಡ್ ಮಾಡ್ತಿದ್ಯಲ್ಲ, ಆಗ ನಂಗೆ ಎಷ್ಟು ನೋವಾಗ್ತಿತ್ತು ಗೊತ್ತಾ? ನಮ್ಮಿಬ್ಬರ ಮಧ್ಯ ಫ್ರೆಂಡ್ಶಿಪ್ಗಿಂತ ಹೆಚ್ಚಾಗಿ ಬೇರೆ ಏನೋ ಇದೆ ಅಂತ ಅನಿಸ್ತಾ ಇತ್ತು. ಅದೇನು ಅನ್ನೋದಕ್ಕೆ ಈ ಕನಸು ನನಗೆ ಉತ್ತರ ಕೊಡ್ತು. ಅದಿತಿ, ಇದನ್ನೇ ಬೇಡ ಅಂತ ಇರೋದು. ಈ ಕ್ಷಣ ಬರಬಾರ್ದು ಅಂತಾನೆ ನಿನ್ ಕಣ್ಣಲ್ಲಿ ನೀರು ಬಂದ್ರು ನನಗೆ ಕಷ್ಟ ಆದ್ರೂ ಸಹಿಸ್ಕೊಂಡು ದೂರ ಹೋಗ್ತಾ ಇದ್ದೆ. ಬೇಡ ಅದಿತಿ, ಇದು ಸರಿ ಅಲ್ಲ. ಜಗನ್, ನಮ್ಮಮ್ಮ ಹೇಳ್ತಿರ್ತಾರೆ, ನಾವೇನೇ ಅನ್ಕೊಂಡ್ರು ಆ ದೇವ್ರ ನಿರ್ಧಾರದ ಹಾಗೆ ಎಲ್ಲ ಆಗುತ್ತಂತೆ. ನಾವಿಬ್ರು ಸೇರ್ಬೇಕು ಅನ್ನೋದು ಆ ದೇವ್ರ ನಿರ್ಧಾರನೇ ಆಗಿರ್ಬೇಕು. ಅದಿತಿ, ಇದು ಆ ದೇವ್ರ ಕೈಲಲ್ಲ, ನಮ್ ಕೈಲಿದೆ. 1-2 ದಿನ ದೂರ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅನ್ನೋ ಹಾಗೆ ಕಣ್ಣಿಂದ ದೂರ ಇದ್ರೆ ಮನ್ಸಿಂದಾನು ದೂರ ಆಗ್ತೀವಿ. ಜಗನ್, ಅದಾಗೋದೇ ಹಾಗಿದ್ರೆ ನೀನ್ ಅವಾಯ್ಡ್ ಮಾಡೋವಾಗ್ಲೇ ಆಗ್ಬೇಕಾಗಿತ್ತಲ್ವಾ? ಹೀಗೆ ಆಗ್ಬೇಕು ಅಂತ ದೇವ್ರ ತೀರ್ಮಾನ ಮಾಡಿದ್ರೆ ಅದನ್ನ ಯಾರಿಂದನೂ ಬದಲಾಯಿಸಕ್ ಆಗಲ್ಲ. ನೀನೊಂದ್ಸರಿ ನಿನ್ ಮನ್ಸಿನ ಮಾತನ್ನ ಕೇಳು. ನಾನ್ ನನ್ನ ಮನ್ಸಿನ ಮಾತನ್ನ ಕೇಳಿ ನಿರ್ಧಾರ ಮಾಡಾಯ್ತು. ಜಗನ್, ಐ ಲವ್ ಯು. ಏನೋ ಮಗ, ನಿನ್ನೆ ನೀನ್ ಹೇಳ್ದಂಗೆ ಇವತ್ತು ಅವಳು ಐ ಲವ್ ಯು ಅಂತ ಹೇಳೋಗ್ತಾಳೆ. ಏನ್ ಲಕ್ಕೋ ಮಗ ನಿಂದು. ಸಿಂಪಲ್ ಕಂಡ್ರೋ. ಮೊದಲು ಮೆಂಟಲಿ ಟಾರ್ಚರ್ ಕೊಟ್ಟು ಅವಳನ್ನು ವೀಕ್ ಮಾಡಿದೆ. ನಾನು ಕಾಣದೇ ಇರೋ ಕನ್ಸು ಕಂಡೆ ಅಂತ ರೈಲು ಬಿಟ್ಟೆ. ಆ ಕನಸು ಅವಳೇ ಕಾಣೋ ಹಾಗೆ ಅವಳ ತಲೆಯಲ್ಲಿ ತುಂಬಿದೆ. ಇನ್ನೇನು, ಎಲ್ಲ ನಾನು ಅನ್ಕೊಂಡ ಹಾಗೆ ಆಯ್ತು. ಇದೆಲ್ಲ ನಿಂದೆ ಐಡಿಯಾ ಅಂತ ಅವಳಿಗೆ ಅನುಮಾನ ಬಂದಿಲ್ವಾ? ಅನುಮಾನ ಬಂದಿದ್ರೆ ನಾನು ಮಾಡಿದ ಐಡಿಯಾ ಆ ದೇವ್ರ ತೀರ್ಮಾನ ಅಂತ ಹೇಳ್ತಿದ್ಲೇನೋ. ಅವಳು ನನ್ನ ಕೈಗೆ ಪೂರ್ತಿಯಾಗಿ ಸಿಗೋದಕ್ಕೆ ಬಹಳ ದಿನ ಉಳ್ದಿಲ್ಲ. ಅವಳನ್ನ ಹೇಗೆ ಗೋಳಾಡಿಸ್ತೀನಿ ಅಂತ ನೋಡ್ತಾ ಇರಿ. ನನಗೆ ಆಸಿಡ್ ಹಾಕಕ್ ಬಂದಿದ್ಲಲ್ಲ ಆ ಲಕ್ಷ್ಮಿ, ಅವಳ ಲೈಫ್ಗೆ ಆಸಿಡ್ ಹಾಕ್ತೀನಿ. ಅವತ್ ಎಲ್ರ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದ್ಲಲ್ಲ ಆ ಲಕ್ಷ್ಮಿ, ಅವಳು ಅವಳ ಸಂಸಾರ ಇಡೀ ಸಮಾಜದ ಮುಂದೆ ತಲೆ ತಗ್ಗಿಸ್ಬಿಟ್ಟು ನಿಂತ್ಕೋಬೇಕು. ಹಾಗೆ ಮಾಡ್ತೀನಿ.